ಎಲ್ರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ, ಈ ರೀತಿ ಬಿಗ್ ಗ್ಯಾಪ್ ಅಪ್ ಮತ್ತು ಗ್ಯಾಪ್ ಡೌನ್ನ ಹೇಗೆ ಅವಾಯ್ಡ್ ಮಾಡೋದು ಅಂತ ಸಿಂಪಲ್ಲಾಗಿ ನಾವು ನೋಡೋಣ. ಓಕೆ, ಅದಕ್ಕೆ ಮುಂಚೆ ನಾನು ನಿಮಗೆ ಒಂದು ಡೀಟೇಲ್ಸ್ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಅದು ಬಂದುಬಿಟ್ಟು ಬೋನಸ್ ಮತ್ತು ಸ್ಪ್ಲಿಟ್ಟಿಗಿರೋ ವ್ಯತ್ಯಾಸ ಏನು ಅಂತ ತಿಳ್ಕೊಬೇಕು ಅಂತ. ಏನಕ್ಕೆ ಬೋನಸ್ ಮತ್ತು ಸ್ಪ್ಲಿಟ್ಟು ಆಲ್ಮೋಸ್ಟು ಸೇಮ್ ಇರುತ್ತೆ. ಓಕೆ, ಸೇಮ್ ಇರುತ್ತೆ, ಬಟ್ ಆದರೆ ಕೆಲವು ಸ್ಮಾಲ್ ಡಿಫ್ರೆನ್ಸ್ ಇದೆ. ಅದ್ರ ಬಗ್ಗೆ ನೋಡೋಣ. ಎಕ್ಸಾಂಪಲ್, ಬೋನಸ್ ಶೇರಲ್ಲಿ ನಿಮಗೆ ಒಂದು 100 ಶೇರ್ಸ್ ಇದೆ ಅಂದ್ಕೊಳ್ಳಿ. ಪ್ರೈಸ್ ಏನಾಗುತ್ತೆ, ನಿಮಗೆ ಕಡಿಮೆ ಆಗುತ್ತೆ. ಓಕೆ, ಬೋನಸ್ ಶೇರ್ ಕೊಟ್ಟಾಗ ನಿಮ್ಗೆ ಏನಾಗುತ್ತೆ, ಇವಾಗ ಎಕ್ಸಾಂಪಲ್ಗೆ 10,000 ರೂಪಾಯಿ ಇಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ. ವ್ಯಾಲ್ಯೂ 10 ಶೇರು ₹100 ಇರುತ್ತೆ ಅಂದ್ಕೊಳ್ಳಿ. 100 ಶೇರ್ ಇದೆ ನಿಮ್ಮ ಹತ್ರ ಅಂತಂದರೆ ನಿಮ್ಮ ಶೇರ್ ಏನಾಗುತ್ತೆ, ಬೋನಸ್ ಆದಾಗ 200 ಶೇರ್ಸ್ ಆಗುತ್ತೆ. ಓಕೆ, 200 ಶೇರ್ಸ್ ಆಗುತ್ತೆ. ಬಟ್ ಹಂಗಾದ್ರೆ 10,000 20,000 ಆಗುತ್ತೆ ಅಂತಂದರೆ ಇಲ್ಲ. ಇದು ಏನಾಗುತ್ತೆ, 10,000 ಇರೋದು 10,000 ಹಾಗೆ ಇರುತ್ತೆ. ಓಕೆ, ಪ್ರೈಸ್ ಬಂದುಬಿಟ್ಟು ಅಂದರೆ ಶೇರ್ ಪ್ರೈಸ್ ಬಂದುಬಿಟ್ಟು ಇವಾಗ ಎಕ್ಸಾಂಪಲ್ಗೆ ₹100 ಇದ್ದರೆ ₹50 ಆಗಿರುತ್ತೆ. ಓಕೆ, ₹50 ಆಗಿರುತ್ತೆ. ಸ್ಪ್ಲಿಟ್ಟಲ್ಲಿ ಏನಂತಂದರೆ 1:1 ಸ್ಪ್ಲಿಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಅದೇ ರೀತಿ 100 ರುಪೀಸು ಶೇರು ಏನಾಗುತ್ತೆ, ನಿಮಗೆ ₹50 ಆಗುತ್ತೆ. ಮತ್ತು ನಿಮ್ಮ 100 ಶೇರ್ ಬಂದುಬಿಟ್ಟು ಸೇಮ್ 200 ಶೇರ್ ಆಗುತ್ತೆ. 100 ಶೇರ್ ಏನಾಗುತ್ತೆ, ನಿಮಗೆ 200 ಶೇರ್ ಆಗುತ್ತೆ. ನೀವು ಇಲ್ಲದೆ ವ್ಯಾಲ್ಯೂ ಎಷ್ಟಿರುತ್ತೆ, ₹10,000 ಇರುತ್ತೆ. ಏನೂ ಚೇಂಜಸ್ ಬರೋಲ್ಲ. ಬಟ್ ಇದಕ್ಕೆ ಅಷ್ಟೇನು ತಲೆ ಕೆಡಿಸ್ಕೋಬೇಕಂತಂದರೆ ಮೇಜರ್ ಡಿಫ್ರೆನ್ಸ್ ಏನಂತಂದರೆ ಫೇಸ್ ವ್ಯಾಲ್ಯೂ. ಓಕೆ, ಫೇಸ್ ವ್ಯಾಲ್ಯೂ ಏನಕ್ಕೆ ಅಂತಂದರೆ ಡಿವಿಡೆಂಟ್ ಎಲ್ಲ ಬರುತ್ತಲ್ಲ, ಅದು ನಿಮ್ಮ ಫೇಸ್ ವ್ಯಾಲ್ಯೂ ಮೇಲೆ ನಿಮಗೆ ಡಿವಿಡೆಂಟ್ ಕೊಡ್ತಾರೆ. ಎಕ್ಸಾಂಪಲ್ಗೆ ₹100 ಇರೋದನ್ನ ಶೇರ್ ವ್ಯಾಲ್ಯೂನ ನಿಮಗೆ 50% ನಿಮಗೆ ಡಿವಿಡೆಂಟ್ ಅಂತ ಕಂಪ್ನಿ ಅನೌನ್ಸ್ ಮಾಡಿದಾಗ ನೀವೇನು ಅಂದ್ಕೊಳ್ತೀರಾ, ಇಲ್ಲಿ ನಮಗೆ ₹100 ಶೇರ್ ₹50 ಇಂಟು ನಮ್ಮ 100 ಶೇರ್ಗೆ ಇಂಟು ಮಾಡಿ ಡಿವಿಡೆಂಟ್ ಕೊಡ್ತಾರೆ ಅಂತ ತುಂಬ ಜನ ಅಂದ್ಕೊಳ್ತಾರೆ. ಹಾಗಲ್ಲ. ಫೇಸ್ ವ್ಯಾಲ್ಯೂ ಎಕ್ಸಾಂಪಲ್ಗೆ ₹10 ಇದ್ದರೆ ನಿಮ್ಮ 50% ಡಿವಿಡೆಂಟ್ ಬಂದಾಗ ನಿಮಗೇನಾಗುತ್ತೆ, ಫೇಸ್ ವ್ಯಾಲ್ಯೂ ಇಂಟು ನಿಮ್ಮ ಹತ್ರ 200 ಇದೆಯಲ್ಲ, 200 ಅಂತಂದರೆ ಅವಾಗ ಏನಾಗುತ್ತೆ, ಪರ್ ಶೇರಿಗೆ ₹5 ಆಗುತ್ತೆ. ₹10ಇಂದ 50% ನಿಮಗೆ ಡಿವಿಡೆಂಟ್ ಅಂದರೆ ₹5 ಆಗುತ್ತೆ. 5 ಇಂಟು 200 ಅಂತಂದರೆ ನಿಮಗೆ ₹1,000 ಡಿವಿಡೆಂಟ್ ಸಿಗುತ್ತೆ. ಓಕೆ, ಇಲ್ಲಿ ಬೋನಸಲ್ಲಿ. ಬಟ್ ಅದೇ 1:1 ಮಾಡಿದಾಗ ನಿಮ್ಮ ಫೇಸ್ ವ್ಯಾಲ್ಯೂ ₹10 ಇರೋದು ಏನಾಗುತ್ತೆ, ₹5 ಆಗುತ್ತೆ. ಬೋನಸಲ್ಲಿ ಏನಾಗುತ್ತೆ, ಫೇಸ್ ವ್ಯಾಲ್ಯೂ ಹ್ಯಾಸ್ ಇಟ್ ಈಸ್ ಇರುತ್ತೆ, ಏನು ಚೇಂಜಸ್ ಬರೋಲ್ಲ, ಸೇಮ್ ಬರುತ್ತೆ. ಬಟ್ ಆದರೆ ಸ್ಪ್ಲಿಟ್ ಆದಾಗ ಮಾತ್ರ ನಿಮಗೆ 1:1 ಬಂದಿದ್ದರೆ ಮಾತ್ರ, 1:5 ಮಾಡಿದ್ರೆ ಅದೇನಾಗುತ್ತೆ, ₹10 ಇರೋದು ₹2 ಆಗುತ್ತೆ. ಫೇಸ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಇವಾಗ ಡಿವಿಡೆಂಟ್ ಅದೇ 50% ಮಾಡಿದಾಗ ನಿಮಗೆ ₹2.5 ಇಂಟು ಅದೇ 200 ಶೇರ್ಸಿಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಅಂತಂದರೆ ₹500 ನಿಮಗೆ ಬರುತ್ತೆ. ಓಕೆ, ಇದೇ ಡಿಫ್ರೆನ್ಸ್. ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ. ಓಕೆ, ಇವಾಗ ನಾವು ಬಿಗ್ ಗ್ಯಾಪ್ ಡೌನ್ ಏನಕ್ಕೆ ಹೇಗೆ ಅವಾಯ್ಡ್ ಮಾಡಬೇಕಂತಂದರೆ, ನಾವು ತುಂಬ ಜನ ಏನು ಮಾಡ್ತಾರೆ, ಡಿವಿಡೆಂಟ್ ಅನೌನ್ಸ್ ಮಾಡಿದ ತಕ್ಷಣ ಆವಾಗ ಹೋಗಿ ಎಕ್ಸ್ ಡೇಟ್ಗೆ ಮುಂಚೆ ಏನು ಮಾಡ್ತೀರಾ, ನೀವು ಶೇರ್ಸ್ನ ಬೈ ಮಾಡ್ತೀರಾ. ಓಕೆ, ಕೆಲವೊಂದು ಬೈ ಮಾಡ್ತೀರಾ. ಬಟ್ ನಿಮಗೆ ಡಿವಿಡೆಂಟ್ ಬರೋದು ಫೇಸ್ ವ್ಯಾಲ್ಯೂ ಮೇಲೆ ಡಿವಿಡೆಂಟ್ ಬರುತ್ತೆ. ಬಟ್ ಎಕ್ಸಾಂಪಲ್ಗೆ ₹100 ನಿಮಗೆ ಡಿವಿಡೆಂಟ್ ಬರುತ್ತೆ ಅಂತ ₹100 ಕರೆಂಟ್ ಪ್ರೈಸಲ್ಲಿ ನೀವು ಬೈ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ, ಅದು ಕಡಿಮೆ ಆದಾಗ ನೀವು ಇವಾಗ 100 ಶೇರ್ ಇದೆ ಅಂದ್ಕೊಳ್ಳಿ. 100 ಶೇರು ಏನಾಗುತ್ತೆ, ನಿಮಗೆ ಡಿವಿಡೆಂಟ್ ಬರುತ್ತೆ ಅಂತ ಅಂದ್ಕೊಳ್ಳಿ. ನಿಮಗೇನಾದ್ರು ₹1,000 ಡಿವಿಡೆಂಟ್ ಬರುತ್ತೆ ಅಂದ್ಕೊಳ್ಳಿ. 50% ನಿಮಗೆ ಡಿವಿಡೆಂಟ್ ಅನೌನ್ಸ್ ಮಾಡೋದು ₹1,000 ಬರುತ್ತೆ ಅಂದ್ಕೊಳ್ಳಿ. 100 ಶೇರು ಇಂಟು ಇವಾಗ ಅದೇ ₹90 ಆದರೆ ಏನಾಗುತ್ತೆ, ನಿಮ್ಮ ವ್ಯಾಲ್ಯೂ ನೋಡಿ ಎಷ್ಟು ಕಡಿಮೆ ಆಗುತ್ತೆ. ನಿಮಗೆ ಇಲ್ಲಿ 100 ಇಂಟು 100 ಕರೆಂಟ್ ಪ್ರೈಸಲ್ಲಿ ತೊಗೊಂಡಾಗ ಎಷ್ಟಾಗುತ್ತೆ, ₹10,000 ಇನ್ವೆಸ್ಟ್ ಮಾಡಿರ್ತೀರ. ರೈಟ್, 10,000 ಇನ್ವೆಸ್ಟ್ ಮಾಡಿರ್ತೀರ. ಏನಾಗುತ್ತೆ, ಅದು ಪ್ರೈಸ್ ಬಂದುಬಿಟ್ಟು ₹90 ಇಳಿದಾಗ ಏನಾಗುತ್ತೆ, ₹9,000 ಆಗುತ್ತೆ. ನಿಮ್ಮ ಡಿವಿಡೆಂಟ್ ₹1,000 ಬಂದಿದ್ರು ಕೂಡ ಪ್ರೈಸ್ ವ್ಯಾಲ್ಯೂ ₹90 ಅಂತಂದರೆ ನಿಮಗೆ ಈಕ್ವಲ್ ಆಗಿಬಿಡುತ್ತೆ. ಮತ್ತು ಲಾಸಲ್ಲಿ ಇರ್ತೀರ. ನೆಕ್ಸ್ಟು ಅದು 90 ಇರೋದು 80 ಆದರೆ ನಿಮಗೆ ₹2,000 ಲಾಸಲ್ಲಿ ಹೋಗ್ತೀರ. ಸೊ ಇದನ್ನು ತಿಳ್ಕೊಳ್ಳಿ. ಇವಾಗ ಆ ಕಾರಣಕ್ಕೋಸ್ಕರ ಈ ಬಿಗ್ ಗ್ಯಾಪ್ ಡೌನು ಹೇಗೆ ಅವಾಯ್ಡ್ ಮಾಡಬೇಕಂತಂದರೆ, ಜಸ್ಟ್ ಈವೆಂಟ್ಗಳನ್ನ ಅವಾಯ್ಡ್ ಮಾಡಿಕೊಂಡ್ರೆ ಸಾಕು. ಈವೆಂಟ್ಗಳನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಬಟ್ ಯಾರಿಗೆ ಈವೆಂಟ್ ಅವಾಯ್ಡ್ ಮಾಡಬೇಕಂತಂದರೆ, ಇದು ಸ್ವಿಂಗ್ ಟ್ರೇಡಿಂಗು, ಮೂಮೆಂಟಿಂಗ್ ಟ್ರೇಡಿಂಗ್, ಶಾರ್ಟ್ ಟರ್ಮ್ ಇನ್ವೆಸ್ಟ್ ಮಾಡ್ತಿರಲ್ಲ ನೀವು, ಅವ್ರುಗಳಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಅವ್ರಿಗೆ ಯಾವುದೇ ರೀತಿ ಇದನ್ನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಕಾರಣ ಏನಂತಂದರೆ ನೀವು ಸ್ವಿಂಗಿಗೆ ಇಲ್ಲಿ ಬೈ ಮಾಡಿರ್ತೀರ ಅಂದ್ಕೊಳ್ಳಿ. ಇಷ್ಟು ದೊಡ್ಡ ಗ್ಯಾಪ್ ಡೌನ್ ಆದಾಗ ನಿಮಗೆ ತುಂಬ ದೊಡ್ಡ ಲಾಸ್. ನೀವು ಏನು ಅಂದ್ಕೊಳ್ತಾರೆ ಇಲ್ಲಿ ಸ್ಟಾಪ್ ಲಾಸ್ ಅಂತ ಅಂದ್ಕೊಂಡಿರ್ತೀರ. ಇಷ್ಟು ದೊಡ್ಡ ಗ್ಯಾಪ್ ಡೌನ್ ಆದಾಗ ನಿಮ್ಗೆ ಏನಾಗುತ್ತೆ, ತುಂಬ ಅತಿ ಹೆಚ್ಚು ಲಾಸಲ್ಲಿ ಹೋಗೋ ಚಾನ್ಸಸ್. ಇದು ಬಂದು ಈಕ್ವಿಟಿಯಲ್ಲಿ. ಅದೇ ಫ್ಯೂಚರಲ್ಲಿ ಅಂತ ಎಷ್ಟು ದೊಡ್ಡ ಲಾಸ್ ಆಗ್ಬೋದು, ಮತ್ತು ಆಪ್ಷನ್ಸಲ್ಲಿ ಎಷ್ಟು ಲಾಸ್ ಆಗ್ಬೋದು ಅಂತ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಅನೌನ್ಸ್ ಆದಾಗ ಈವೆಂಟ್ ಟೈಮಲ್ಲಿ ಅವಾಯ್ಡ್ ಮಾಡ್ಕೋಬೇಕು. ಎಕ್ಸಾಂಪಲ್ಗೆ ಇಲ್ಲಿ ನೋಡ್ಬೋದು, ಇಲ್ಲಿ ವಿಪ್ರೋದಲ್ಲಿ ನಿಮಗೆ ಇಲ್ಲಿ ಎಷ್ಟನೇ ತಾರೀಕು, 16ನೇ ತಾರೀಕು ನಮಗೆ ಈವೆಂಟ್ ಅಂದರೆ ರಿಸಲ್ಟ್ ಬಂದಿದೆ, ಕ್ವಾರ್ಟರ್ ರಿಸಲ್ಟ್ ಬಂದಿದೆ. 16ನೇ ತಾರೀಕು ಏನಾಗಿದೆ, ರಿಸಲ್ಟು ಆಲ್ಮೋಸ್ಟ್ ಮಾರ್ಕೆಟ್ ಟೈಮ್ ಆದಮೇಲೆ ರಿಸಲ್ಟ್ ಬರುತ್ತೆ. ಅದಾದಮೇಲೆ ನೋಡಿ ನೆಕ್ಸ್ಟ್ ಡೇ ಗ್ಯಾಪ್ ಡೌನ್ ಆಗಿದೆ. ನೆಕ್ಸ್ಟು ಡಿವಿಡೆಂಟು ನೋಡಿ, ಡಿವಿಡೆಂಟಲ್ಲಿ ನಿನ್ನೆ ನಾನು ಕೆಲವೊಂದು ಸ್ಟಾಕ್ಸ್ ಇವೆಲ್ಲ ಹೇಳಿದ್ದೆ ರೈಟ್, ಇಲ್ಲೆಲ್ಲ ಹೇಳಿದ್ದೆ ನಿಮಗೆ. ಈ 5 ಸ್ಟಾಕ್ಸು ನಿಮಗೆ ನಾನು ನಿನ್ನೆ ಸ್ವಿಂಗಿಗೆ ಸೆಲೆಕ್ಟ್ ಮಾಡಿದ್ವಿ. ಇಲ್ಲಿ ನೀವು ನೋಡ್ಬೋದು ಆಲ್ಕೆಮ್ ಲ್ಯಾಬೊರೇಟರೀಸ್ ಇದು ಇಲ್ಲಿ ನೋಡ್ಬೋದು. ಇಷ್ಟು ದೊಡ್ಡ ಆಲ್ಮೋಸ್ಟ್ 8% ಡೌನ್ ಆಗಿತ್ತು. ನಾನು ಹೇಳಿದೆ ಯಾವುದೋ ನ್ಯೂಸ್ ಇರುತ್ತೆ ಕಾರಣಕ್ಕೋಸ್ಕರ ಅಂತ. ಏನಾಗಿದೆ, ಅರ್ನಿಂಗ್ಸಿಂದ. ಇಲ್ಲಿ ನಾವು ಜಸ್ಟ್ ಪ್ರೈಸ್ ನೋಡುವಾಗ, ಅಂದರೆ ನಾವು ಟ್ರೇಡ್ ಮಾಡೋ ಕೆಲವೊಂದು ಟರ್ಮಿನಲ್ ಮುಖಾಂತರ ನೋಡಿದಾಗ ಇಲ್ಲಿ ಎಲ್ಲೂ ನಮಗೆ ಈವೆಂಟ್ ಅಂತ ಕಾಣಿಸಲ್ಲ. ಅದಕ್ಕೆ ಬಿಫೋರ್ ನೀವು ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆನೇ ನೀವು ನೋಡ್ಕೋಬೇಕಾಗುತ್ತೆ, ಈವೆಂಟ್ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಈ ರೀತಿ ನಿಮಗೆ ಟ್ರೇಡಿಂಗ್ ಫ್ರೀ ಅದು ಟರ್ಮಿನಲ್ಲು, ಇದರಲ್ಲಿ ಹೋಗಿ ನೀವು ನೋಡ್ಕೋಬೋದು. ಇಲ್ಲೇ ನಿಮಗೆ ಕಾಣಿಸುತ್ತೆ. ಅಂದರೆ ಫ್ಯೂಚರಲ್ಲಿ ಯಾವಾಗ ನೆಕ್ಸ್ಟು ಅರ್ನಿಂಗ್ಸ್ ಇದೆ, ಕ್ವಾರ್ಟರ್ ರಿಸಲ್ಟ್ ಇದೆ, ಏನಿದೆ ಅಂತ ಇಲ್ಲಿ ಮೊದಲೇ ತೋರಿಸ್ಬಿಡುತ್ತೆ ನಮಗೆ. ಎಕ್ಸಾಂಪಲ್ ನೆಕ್ಸ್ಟು ಡಿವಿಡೆಂಟ್ ಏನಾದರೂ ಅನೌನ್ಸ್ ಮಾಡೋಂಗಿದ್ರು ಕೂಡ ಈ ಥರ ಡಿ ಅಂತ ಬರುತ್ತೆ, ಎಸ್ ಅಂತ ಬಂದರೆ ಸ್ಪ್ಲಿಟ್ ಅಂತ ಬರುತ್ತೆ, ಓಕೆ. ಇ ಅಂದರೆ ಅರ್ನಿಂಗ್ಸ್, ಕ್ವಾರ್ಟರ್ ರಿಸಲ್ಟ್ ಅಂತ. ಈ ರೀತಿ ಟೈಮಲ್ಲಿ ನೀವು ಅವಾಯ್ಡ್ ಮಾಡಿಕೊಂಡ್ರೆ ಆಲ್ಮೋಸ್ಟು ನಮಗೆ ಒಂದು ದೊಡ್ಡ ಲಾಸ್ ಆಗೋದು ನಾವು ಅವಾಯ್ಡ್ ಮಾಡ್ಕೋಬೋದು. ಸಮ್ಟೈಮ್ಸ್ ಆಗುತ್ತೆ ಅಂತಂದರೆ, ಇವಾಗ ನೀವು ಬೈ ಮಾಡಬೇಕು ಅಂತ ಇರ್ತೀರ, ಓಕೆ. ಇವಾಗ ಇದು ಕೆಳಗಡೆ ಬಂತು, ಇನ್ ಕೇಸ್ ಇಲ್ಲಿ ನೀವು ಬೈ ಮಾಡಬೇಕಂತ ಇರ್ತೀರ, ಅರ್ನಿಂಗ್ಸ್ ಡೇಟ್ ಇರೋದ್ರಿಂದ ಇಲ್ಲಿ ನೀವು ಬೈ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್ಗೆ ಇಲ್ಲಿ ನಿಮಗೆ ಬೈಯಿಂಗ್ ಆಪರ್ಚುನಿಟಿ ಸಿಕ್ತು ಅಂತ ಅಂದ್ಕೊಳ್ಳಿ. ನೀವೇನು ಮಾಡ್ತೀರಾ, ಬೈ ಮಾಡೋರು ಓಕೆ ಅರ್ನಿಂಗ್ಸ್ ಇದೆ ಅಂತ ಅವಾಯ್ಡ್ ಮಾಡ್ಕೊಂಡ್ರಿ. ಆವಾಗ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿ ಹೋಗಿದೆ. ಕೆಲವು ಸರ್ತಿ ನಮಗೇನಾಗುತ್ತೆ, ಆ್ಯಸ್ ಫರ್ ನಮ್ಮ ಸೈಕಾಲಜಿ, ಇಷ್ಟು ದೊಡ್ಡ ನಾವು ಮಿಸ್ ಮಾಡ್ಕೊಂಡವಲ್ಲ, ಸುಮ್ಮನೆ ಬೈ ಮಾಡಿ ಇಟ್ಕೊಂಡಿದ್ರೆ ಏನಾಗಿರೋದು ಅಂತ. ಈ ರೀತಿ ಹೋಗೋದಕ್ಕಿಂತ ಒಂದು ವೇಳೆ ಇದನ್ನು ಇಲ್ಲಿಂದ ನೆಕ್ಸ್ಟ್ ತುಂಬ ದೊಡ್ಡ ಗ್ಯಾಪ್ ಡೌನ್ ಆಗಿದ್ದರೆ, ಇವಾಗ ಇಲ್ಲಿ ಬೈ ಮಾಡಿರ್ತೀರ ಅಂದ್ಕೊಳ್ಳಿ, ಸಡನ್ಲಿ ಇಲ್ಲಿ ಓಪನ್ ಆದಾಗ ಎಷ್ಟು ಲಾಸ್ ಆಗುತ್ತೆ ಅನ್ನೋದು ನೋಡಿ. ಎಷ್ಟು ಲಾಭ ಮಿಸ್ ಮಾಡ್ಕೊಂಡಿರೋದಕ್ಕಿಂತ ಎಷ್ಟು ಲಾಸ್ನ ಅವಾಯ್ಡ್ ಮಾಡ್ಕೊಂಡ್ರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓಕೆ. ಆ ಕಾರಣಕ್ಕೋಸ್ಕರ ಈ ರೀತಿ ಒಂದು ಸಿಂಪಲ್ ಮೆಥಡಲ್ಲೂ ಕೂಡ ನೀವು ಈ ಗ್ಯಾಪ್ ಅಪ್ ಗ್ಯಾಪ್ ಡೌನ್ನ ನೀವು ಅವಾಯ್ಡ್ ಮಾಡ್ಕೋಬೋದು. ಅಂದರೆ ಈವೆಂಟ್ಸ್ ಅಂತ ಕೆಲವೊಂದು ಸರ್ತಿ ಎಲೆಕ್ಷನ್ ರಿಸಲ್ಟ್ ಇರುತ್ತೆ, ಮತ್ತು ಬಜೆಟ್ ಇರುತ್ತೆ. ಆ ಟೈಮಲ್ಲಿ ನೀವು ಸ್ಟಾಕ್ಸ್ ಒಂದು 2-3 ದಿನ ಮುಂಚೆ ಎಕ್ಸಿಟ್ ಆಗೋದು ತುಂಬ ಒಳ್ಳೆಯದು, ಓಕೆ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ಮತ್ತು ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.